again. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಖುಷಿ ಕೊಟ್ಟಂತ ಕ್ಷಣ ಮತ್ತೆ ಬೇಜಾರು ತಂದು ಕೊಟ್ಟಂತ ಕ್ಷಣ ಯಾವುದು? ಖುಷಿ ಎವ್ರಿ ಮೂಮೆಂಟ್ ಆನ್ ದ್ಯಾಟ್ ನೋಟ್. ಹೈಲೈಟ್ ಆಗುವಂಥದ್ದು ನನ್ನ ಕ್ಯಾಪ್ಟನ್ಸಿ ವೀಕು, ಕ್ಯಾಪ್ಟನ್ ಆದಂಥ ರೀತಿ. ಬೇಜಾರ ಇವಾಗ ನನ್ ನಿಜವಾಗ್ಲೂ ಏನೂ ಇಲ್ಲ, ನೋಡಿದ್ರೆ ಮೈ ಜರ್ನಿ ವಾಸ್ ಕಂಪ್ಲೀಟ್ ಅನ್ಸುತ್ತೆ. ನೀವು ಎಲಿಮಿನೇಟ್ ಆಗಿರೋದು ಬೇಜಾರಿಲ್ಲ? ಇಲ್ಲ, ನಾನು ಕುಣ್ಕೊಂಡ್ ಬಂದೆ, ಆ ಕ್ಷಣ ಕಣ್ಣಲ್ಲಿ ನೀರು ತುಂಬ್ತು. ಅದಾದ್ಮೇಲೆ ಸರ್ ಜೊತೆ ಮಾತಾಡ್ಬೇಕಂದ್ರೆ ಎಲ್ಲ ತುಂಬಾ ಕುಣ್ಕೊಂಡ್ ಬಂದೆ. ನಾನು ಅಮ್ಮಂಗೆ ಬಿಟ್ಬಿಡ್ತೀನಿ, ಅವ್ರು ಡಿಸೈಡ್ ಮಾಡಿರೋದು. ಬೇಜಾರಾಗುತ್ತೆ ಎಲ್ಲೋ, ಅದು ಹ್ಯೂಮನ್ ಟೆಂಡೆನ್ಸಿ ಈ ಥರ ಮಾತಾಡ್ಬೇಕಂದ್ರೆ ಎಲ್ಲ. ಬಟ್ ಹೊರಗೆ ಬಂದಾಗ ನಂಗೆ ಆ ಥರದ್ದೇನು ಅನಿಸಿಲ್ಲ. ಐ ಜಸ್ಟ್ ಕೇಮ್ ಔಟ್. ಓಕೆ. ನೀವು ಮನೆಯಿಂದ ಆಚೆ ಬಂದಾಗ ನಿಮ್ಮನ್ನ ಮನೆಯವರು ಎಲ್ಲಿ ವೆಲ್ಕಮ್ ಮಾಡಿದ ರೀತಿಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ವಾರ್ಮ್. ಸ್ವಪ್ನ ಮ್ಯಾಮ್ ಕೂಡ ಬಂದಿದ್ರು, ಕೃಷ್ಣ ಸರ್ ಕೂಡ ಬಂದಿದ್ರು. ಇಟ್ ವಾಸ್ ವೆರಿ ವಾರ್ಮ್. ತುಂಬಾ ಖುಷಿ ಆಯ್ತು. ಓಕೆ. ಬಿಗ್ ಬಾಸ್ ಆಯ್ತು, ಸತ್ಯ ಸೀರಿಯಲ್ ಆಯ್ತು, ಮುಂದೆ ಏನು? ಮುಂದೆ ಏನೆಲ್ಲ ಬರುತ್ತೋ ಅದೆಲ್ಲವೂ, ಅಂದರೆ ಜನರ ಮುಂದೆ ಕಾಣಿಸ್ಕೊಳ್ಳೋದೇ ಸಮಥಿಂಗ್ ವಿಚ್ ಗಿವ್ಸ್ ಮೀ ಹ್ಯಾಪಿನೆಸ್. ಏನು ಬರುತ್ತೆ ಗೊತ್ತಿಲ್ಲ. ಐ ಆಮ್ ಸ್ಟಿಲ್ ಎಕ್ಸೈಟೆಡ್, ಏನು ಅಂತ ನೋಡಬೇಕು. ಕ್ಯೂರಿಯಸ್ ಆಲ್ಸೋ. ಸದ್ಯಕ್ಕೆ ಯಾವುದು ಇದೆ ಅದೇ ಅನ್ನೋವಂಥದ್ದೇನಿಲ್ಲ. ಎನಿಥಿಂಗ್ ದಟ್ ಕಮ್ಸ್ ಐ ವಿಲ್ ಟೇಕ್. ಏನ್ ಮಾಡ್ಬೇಕು ಅಂತ ಇದ್ದೀರಾ? ಅಂದ್ರೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ? ಹಂಗೇನು ಇಲ್ಲ, ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಅವ್ರ ಮುಂದೆ ಕಾಣಿಸ್ಕೋಬೇಕಷ್ಟೇ. ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಅಥವಾ ಇಂಥದ್ದೇ ಯಾವುದೋ ಇನ್ನೊಂದು ಶೋ ಆಗಿರ್ಬೋದು, ಕಾಣಿಸ್ಕೋಬೇಕಷ್ಟೇ. ಸೊ ಕೇಳಿದಾಗ ನಂಗೆ ಯಾವ್ದು ಎಕ್ಸೈಟ್ ಮಾಡುತ್ತೆ ಅದು ಖಂಡಿತವಾಗ್ಲೂ ಐ ಎಕ್ಸೆಪ್ಟ್. ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಏನಾದ್ರು ಸಿನಿಮಾ ಆಫರ್ ಏನಾದ್ರು ಬಂತಾ? ಇಲ್ಲ, ನಿಜವಾಗ್ಲೂ ಅಂಥದ್ದಿನ್ನ ಯಾವುದೂ ಇಲ್ಲ. ಕೆಲವೊಂದು ಕಾಲ್ಸ್ ಐ ಆಮ್ ನಾಟ್ ಏಬಲ್ ಟು ಟೇಕ್ ಇಟ್. ಬಟ್ ಈಗ ನೆಕ್ಸ್ಟ್ ನಾಳೆ ನಾಡಿದ್ದೆಲ್ಲ ನೋಡಬೇಕು ಹಾಗೆ. ಓಕೆ. ಬಿಗ್ ಬಾಸ್ ಮನೆನಾಗ್ಲಿ, ಬಿಗ್ ಬಾಸ್ ವಾಯ್ಸ್ ಅನ್ನಾಗ್ಲಿ ಎಷ್ಟು ಮಿಸ್ ಮಾಡ್ಕೊಂತಾ ಇದ್ದೀರಾ? ಮಿಸ್ ಮಾಡ್ಕೋತೀನಿ. ಮೊನ್ನೆ ಆದರೆ ಒಂದು ಯಾವುದೋ ಒಂದು ಲೈವಲ್ಲಿ ಕೂತಾಗ ಅದೇ ಮ್ಯೂಸಿಕ್ ಹಾಕಿದ್ರು, ಅವ್ರು ಅದು ಕೇಳಿಸ್ಕೊಂಡಾಗ ಓ ಅಂತ ಅನ್ನಿಸ್ತು. ಬಟ್ ಐ ಆಮ್ ಸಮನ್ ಅದು ಇಲ್ಲಿ ಹೊರಗೆ ಬಂದಮೇಲೆ ಅಲ್ಲಿ ಡಿಸ್ಕನೆಕ್ಟ್ ಆಗಿ ಇಲ್ಲಿಗೆ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ತೀರಾ ಅಂತೇನಿಲ್ಲ. ಓಕೆ. 3 months ಆದ್ಮೇಲೆ ಒಂದು ಹೊರಗಿನ ಪ್ರಪಂಚ ನೋಡಿದಿರಾ? ಹೆಂಗ್ ಫೀಲ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ? ಇಲ್ಲ, ನಾನು ಅದೇ ಹೇಳ್ದಂಗೆ ಪಟ್ಟ ನಾನು ಸೀದಾ ಅಡ್ಜಸ್ಟ್ ಆದೆ. ತುಂಬ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗೋದು ನಿದ್ದೆ ಮಾಡಿ ಎದ್ದಾಗ. 111 ದಿವಸ ಎದ್ದಾಗ ನಾನು ಅಲ್ಲಿರ್ತಿದ್ನಲ್ಲ, ನಿದ್ದೆ ಮಾಡಿ ಎದ್ದಾಗ ಮಾತ್ರ ಒಂದು ಸ್ವಲ್ಪ ಬ್ರೈನ್ ಅಲ್ಲಾಡ್ದಂಗೆ ಆಗುತ್ತೆ. ಅದು ಬಿಟ್ಟರೆ ಅದರ್ವೈಸ್ ಐ ಆಮ್ ವೆರಿ ಮಚ್ ಕಂಫರ್ಟಬಲ್. ತೀರಾ ಡಿಸ್ಟರ್ಬ್ ಆಗಿಲ್ಲ ನಾನು. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಖುಷಿ ಕೊಟ್ಟಂತ ಕ್ಷಣ ಮತ್ತೆ ಬೇಜಾರು ತಂದು ಕೊಟ್ಟಂತ ಕ್ಷಣ ಯಾವುದು? ಖುಷಿ ಎವ್ರಿ ಮೂಮೆಂಟ್ ಆನ್ ದ್ಯಾಟ್ ನೋಟ್. ಹೈಲೈಟ್ ಆಗುವಂಥದ್ದು ನನ್ನ ಕ್ಯಾಪ್ಟನ್ಸಿ ವೀಕು, ಕ್ಯಾಪ್ಟನ್ ಆದಂಥ ರೀತಿ. ಬೇಜಾರ ಇವಾಗ ನನ್ ನಿಜವಾಗ್ಲೂ ಏನೂ ಇಲ್ಲ, ನೋಡಿದ್ರೆ ಮೈ ಜರ್ನಿ ವಾಸ್ ಕಂಪ್ಲೀಟ್ ಅನ್ಸುತ್ತೆ. ನೀವು ಎಲಿಮಿನೇಟ್ ಆಗಿರೋದು ಬೇಜಾರಿಲ್ಲ? ಇಲ್ಲ, ನಾನು ಕುಣ್ಕೊಂಡ್ ಬಂದೆ, ಆ ಕ್ಷಣ ಕಣ್ಣಲ್ಲಿ ನೀರು ತುಂಬ್ತು. ಅದಾದ್ಮೇಲೆ ಸರ್ ಜೊತೆ ಮಾತಾಡ್ಬೇಕಂದ್ರೆ ಎಲ್ಲ ತುಂಬಾ ಕುಣ್ಕೊಂಡ್ ಬಂದೆ. ನಾನು ಅಮ್ಮಂಗೆ ಬಿಟ್ಬಿಡ್ತೀನಿ, ಅವ್ರು ಡಿಸೈಡ್ ಮಾಡಿರೋದು. ಬೇಜಾರಾಗುತ್ತೆ ಎಲ್ಲೋ, ಅದು ಹ್ಯೂಮನ್ ಟೆಂಡೆನ್ಸಿ ಈ ಥರ ಮಾತಾಡ್ಬೇಕಂದ್ರೆ ಎಲ್ಲ. ಬಟ್ ಹೊರಗೆ ಬಂದಾಗ ನಂಗೆ ಆ ಥರದ್ದೇನು ಅನಿಸಿಲ್ಲ. ಐ ಜಸ್ಟ್ ಕೇಮ್ ಔಟ್. ಓಕೆ. ನೀವು ಮನೆಯಿಂದ ಆಚೆ ಬಂದಾಗ ನಿಮ್ಮನ್ನ ಮನೆಯವರು ಎಲ್ಲಿ ವೆಲ್ಕಮ್ ಮಾಡಿದ ರೀತಿಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ವಾರ್ಮ್. ಸ್ವಪ್ನ ಮ್ಯಾಮ್ ಕೂಡ ಬಂದಿದ್ರು, ಕೃಷ್ಣ ಸರ್ ಕೂಡ ಬಂದಿದ್ರು. ಇಟ್ ವಾಸ್ ವೆರಿ ವಾರ್ಮ್. ತುಂಬಾ ಖುಷಿ ಆಯ್ತು. ಓಕೆ. ಬಿಗ್ ಬಾಸ್ ಆಯ್ತು, ಸತ್ಯ ಸೀರಿಯಲ್ ಆಯ್ತು, ಮುಂದೆ ಏನು? ಮುಂದೆ ಏನೆಲ್ಲ ಬರುತ್ತೋ ಅದೆಲ್ಲವೂ, ಅಂದರೆ ಜನರ ಮುಂದೆ ಕಾಣಿಸ್ಕೊಳ್ಳೋದೇ ಸಮಥಿಂಗ್ ವಿಚ್ ಗಿವ್ಸ್ ಮೀ ಹ್ಯಾಪಿನೆಸ್. ಏನು ಬರುತ್ತೆ ಗೊತ್ತಿಲ್ಲ. ಐ ಆಮ್ ಸ್ಟಿಲ್ ಎಕ್ಸೈಟೆಡ್, ಏನು ಅಂತ ನೋಡಬೇಕು. ಕ್ಯೂರಿಯಸ್ ಆಲ್ಸೋ. ಸದ್ಯಕ್ಕೆ ಯಾವುದು ಇದೆ ಅದೇ ಅನ್ನೋವಂಥದ್ದೇನಿಲ್ಲ. ಎನಿಥಿಂಗ್ ದಟ್ ಕಮ್ಸ್ ಐ ವಿಲ್ ಟೇಕ್. ಏನ್ ಮಾಡ್ಬೇಕು ಅಂತ ಇದ್ದೀರಾ? ಅಂದ್ರೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ? ಹಂಗೇನು ಇಲ್ಲ, ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಅವ್ರ ಮುಂದೆ ಕಾಣಿಸ್ಕೋಬೇಕಷ್ಟೇ. ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಅಥವಾ ಇಂಥದ್ದೇ ಯಾವುದೋ ಇನ್ನೊಂದು ಶೋ ಆಗಿರ್ಬೋದು, ಕಾಣಿಸ್ಕೋಬೇಕಷ್ಟೇ. ಸೊ ಕೇಳಿದಾಗ ನಂಗೆ ಯಾವ್ದು ಎಕ್ಸೈಟ್ ಮಾಡುತ್ತೆ ಅದು ಖಂಡಿತವಾಗ್ಲೂ ಐ ಎಕ್ಸೆಪ್ಟ್. ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಏನಾದ್ರು ಸಿನಿಮಾ ಆಫರ್ ಏನಾದ್ರು ಬಂತಾ? ಇಲ್ಲ, ನಿಜವಾಗ್ಲೂ ಅಂಥದ್ದಿನ್ನ ಯಾವುದೂ ಇಲ್ಲ. ಕೆಲವೊಂದು ಕಾಲ್ಸ್ ಐ ಆಮ್ ನಾಟ್ ಏಬಲ್ ಟು ಟೇಕ್ ಇಟ್. ಬಟ್ ಈಗ ನೆಕ್ಸ್ಟ್ ನಾಳೆ ನಾಡಿದ್ದೆಲ್ಲ ನೋಡಬೇಕು ಹಾಗೆ. ಓಕೆ. ಬಿಗ್ ಬಾಸ್ ಮನೆನಾಗ್ಲಿ, ಬಿಗ್ ಬಾಸ್ ವಾಯ್ಸ್ ಅನ್ನಾಗ್ಲಿ ಎಷ್ಟು ಮಿಸ್ ಮಾಡ್ಕೊಂತಾ ಇದ್ದೀರಾ? ಮಿಸ್ ಮಾಡ್ಕೋತೀನಿ. ಮೊನ್ನೆ ಆದರೆ ಒಂದು ಯಾವುದೋ ಒಂದು ಲೈವಲ್ಲಿ ಕೂತಾಗ ಅದೇ ಮ್ಯೂಸಿಕ್ ಹಾಕಿದ್ರು, ಅವ್ರು ಅದು ಕೇಳಿಸ್ಕೊಂಡಾಗ ಓ ಅಂತ ಅನ್ನಿಸ್ತು. ಬಟ್ ಐ ಆಮ್ ಸಮನ್ ಅದು ಇಲ್ಲಿ ಹೊರಗೆ ಬಂದಮೇಲೆ ಅಲ್ಲಿ ಡಿಸ್ಕನೆಕ್ಟ್ ಆಗಿ ಇಲ್ಲಿಗೆ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ತೀರಾ ಅಂತೇನಿಲ್ಲ. ಓಕೆ. 3 months ಆದ್ಮೇಲೆ ಒಂದು ಹೊರಗಿನ ಪ್ರಪಂಚ ನೋಡಿದಿರಾ? ಹೆಂಗ್ ಫೀಲ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ? ಇಲ್ಲ, ನಾನು ಅದೇ ಹೇಳ್ದಂಗೆ ಪಟ್ಟ ನಾನು ಸೀದಾ ಅಡ್ಜಸ್ಟ್ ಆದೆ. ತುಂಬ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗೋದು ನಿದ್ದೆ ಮಾಡಿ ಎದ್ದಾಗ. 111 ದಿವಸ ಎದ್ದಾಗ ನಾನು ಅಲ್ಲಿರ್ತಿದ್ನಲ್ಲ, ನಿದ್ದೆ ಮಾಡಿ ಎದ್ದಾಗ ಮಾತ್ರ ಒಂದು ಸ್ವಲ್ಪ ಬ್ರೈನ್ ಅಲ್ಲಾಡ್ದಂಗೆ ಆಗುತ್ತೆ. ಅದು ಬಿಟ್ಟರೆ ಅದರ್ವೈಸ್ ಐ ಆಮ್ ವೆರಿ ಮಚ್ ಕಂಫರ್ಟಬಲ್. ತೀರಾ ಡಿಸ್ಟರ್ಬ್ ಆಗಿಲ್ಲ ನಾನು.